ಯಾವ ಬಿಹೇವಿಯರ್ ಅನ್ನ ರೂಢಿಸ್ಕೋಬೇಕು, ಇಂಥ ವಿಚಾರವಾಗಿ ಅನೇಕ ಮಾಹಿತಿಯನ್ನ ಈಗಾಗಲೇ ನಮಗೆ ಸುಷ್ಮಾ ಕೌಶಿಕ್ ಅವರು ಅನೇಕ ಸಂಚಿಕೆಗಳ ಮೂಲಕ ಕೊಡ್ತಾ ಬಂದಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಮ್ಮ ಬಿಹೇವಿಯರ್ ಬಗ್ಗೆ ಮಾಹಿತಿಯನ್ನು ಹೊತ್ತು ತಂದಿದ್ದಾರೆ ಸುಷ್ಮಾ ಕೌಶಿಕ್ ರವರು. ಅವ್ರು ಏನು ಹೇಳ್ತಾರೆ ನೋಡೋಣ. ಹ್ಯೂಮನ್ ಬಿಹೇವಿಯರ್ ಅಂದರೆ ವ್ಯಕ್ತಿಯ ನಡವಳಿಕೆ ಹೇಗಿರುತ್ತೆ? ಈ ವ್ಯಕ್ತಿಯ ನಡವಳಿಕೆ ಎಂದರೇನು? ಈ ವ್ಯಕ್ತಿಯ ನಡವಳಿಕೆ ಸಮಯಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ಆ ವ್ಯಕ್ತಿಯ ಆಲೋಚನೆಗಳೇನು, ಭಾವನೆಗಳೇನು, ಇದನ್ನೆಲ್ಲ ಹೊಂದಿರುತ್ತೆ. ಸೊ ಅದರಿಂದ ವ್ಯಕ್ತಿಯ ನಡವಳಿಕೆ ಸಮಯಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ಇನ್ನು ಬಿಹೇವಿಯರಲ್ ಅನಾಲಿಸಿಸ್ ಅಂದರೆ ವ್ಯಕ್ತಿಯ ವಿಶ್ಲೇಷಣೆ ಎಂದರೇನು? ಈ ವ್ಯಕ್ತಿಯ ವಿಶ್ಲೇಷಣೆ ಏನಕ್ಕೆ ಮಾಡ್ತಾರೆ ಅಂದರೆ ಅವನ ಭಾವನೆಗಳು ಹೇಗೆ ಬದಲಾಗ್ತಾ ಹೋಗುತ್ತೆ ಸಮಯಕ್ಕೆ ಎಂಬುದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಈ ಬಿಹೇವಿಯರಲ್ ಅನಾಲಿಸಿಸನ್ನು ಮಾಡ್ತಾರೆ. ಇವಾಗ ಒಂದು ಉದಾಹರಣೆ, ಕಾನ್ಸ್ಟೆಂಟ್ ಫಿಜಿಟಿಂಗ್ ಅಂತ ಹೇಳ್ತೀವಿ, ಅಂದರೆ ಚಡಪಡಿಕೆ. ಕೆಲವು ವ್ಯಕ್ತಿಗಳಿಗೆ ಈ ಚಡಪಡಿಕೆ ಒಂದು ಏನಂತ ಹೇಳ್ತೀವಿ, ಆ ಸಮಯಕ್ಕೆ ತುಂಬ ಕಾನ್ಸ್ಟೆಂಟಾಗಿ ಮಾಡ್ತಾ ಇರ್ತಾರೆ. ಕೆಲವರು ಕಾಲ್ ಟ್ಯಾಪ್ ಮಾಡ್ತಾ ಇರೋದು, ಕೈಯಲ್ಲಿ ಏನೋ ಪೆನ್ ಇಟ್ಕೊಂಡು ಹೀಗೆ ಮಾಡ್ತಾ ಇರೋದು, ಹೀಗೆ ಎಲ್ಲ ಚಡಪಡಿಕೆ ನಡೀತಾ ಹೋಗುತ್ತೆ. ಸೊ ಈ ಚಡಪಡಿಕೆ ಹೇಗಾಗುತ್ತೆ? ಒಂದು ವ್ಯಕ್ತಿ ಆತಂಕದಲ್ಲಿದ್ದಾಗ, ಅಂದರೆ ಆಂಗ್ಸೈಟಿ ಅಂತ ಏನಂತ ಕರಿತೀವಿ, ಆ ಆತಂಕದಲ್ಲಿದ್ದಾಗ ಈ ಥರ ಆಗ್ತಾ ಹೋಗುತ್ತೆ. ಇವಾಗ ಮಕ್ಕಳು ಎಕ್ಸಾಮ್ ಬರೀತಾ ಇರ್ತಾರೆ, ಎಕ್ಸಾಮ್ ಬರೆಯುವಾಗ ಪೆನ್ನ ಹಿಂಗೆ ಅಲ್ಲಾಡಿಸ್ತಾ ಇರ್ತಾರೆ. ಸೊ ಇದು ಒಂದು ಟೈಪ್ ಆಫ್ ಫಿಜಿಟಿಂಗ್, ಅಂದರೆ ಚಡಪಡಿಕೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಅದಾದಮೇಲೆ ಇನ್ನೂ ಒಂದು ಉದಾಹರಣೆ, ಇವಾಗ ಒಂದು ಇಂಟರ್ವ್ಯೂಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇಂಟರ್ವ್ಯೂಲಿ ವೆಯ್ಟ್ ಮಾಡಬೇಕಾದ್ರೆ ಪೆನ್ನನ್ನು ಹಿಂಗೆ ಅಂತ ಇರ್ತಾರೆ, ಇಲ್ಲ ಪೇಪರ್ನ ಫೋಲ್ಡ್ ಮಾಡ್ತಾ ಇರ್ತಾರೆ. ಸೊ ಇದು ಒಂದು ವ್ಯಕ್ತಿಯ ಚಡಪಡಿಕೆ ಕಾರಣ. ಈ ವ್ಯಕ್ತಿಯ ಚಡಪಡಿಕೆ ಏನಾಗುತ್ತೆ? ನರ್ವಸ್ನೆಸ್ ಅಂದರೆ ಆತಂಕ, ಭಯ, ಇದೆಲ್ಲ ವಿಚಾರಗಳನ್ನು ಹೊಂದಿರುತ್ತೆ. ಸೊ ಈ ಭಯ ಆದಾಗ ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ, ಕಾನ್ಸ್ಟೆಂಟಾಗಿ ನಡೀತಾ ಇರುತ್ತೆ. ಆ್ಯಂಡ್ ನರ್ವ್ಸ್, ನಮ್ಮ ನರಗಳಲ್ಲಿ ಆಗುವಂತಹ ಹೆಚ್ಚಿನ ರಕ್ತದ ಒತ್ತಡ, ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಫಾಸ್ಟ್ ಆಗುತ್ತೆ, ತುಂಬ ದೀರ್ಘವಾಗುತ್ತೆ. ಸೊ ಇದನ್ನು ನರ್ವಸ್ಲೆಸ್ಸಿಂದ ಸಹ ಫಿಜಿಟಿಂಗ್ ಅಂತ ಕರೀತಾರೆ. ಸೊ ಈ ಫಿಜಿಟಿಂಗ್ನ ಒಂದು ಬಿಹೇವಿಯರಲ್ ಅನಾಲಿಸಿಸ್ ಮೂಲಕ ಸಹ ನಾವು ಕಂಡುಹಿಡಿಬೋದು. ಏನಕ್ಕೆ ಈ ವ್ಯಕ್ತಿಗೆ ಈ ಥರ ಆಗ್ತಾ ಇದೆ, ಯಾಕೆ ಕಾನ್ಸ್ಟೆಂಟಾಗಿ ಪೆನ್ ಇದು ಮಾಡ್ತಾ ಇರ್ತಾರೆ, ಇದೆಲ್ಲ ಅವ್ರಿಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಆ ಸಮಯಕ್ಕೆ ಮೈಂಡಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತಾರೆ, ಮಾನಸಿಕವಾಗಿ ಆಲೋಚನೆಗಳಲ್ಲೂ ಏನೇನೋ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಈ ಬದಲಾವಣೆ ಆದಾಗ ಈ ಕಾನ್ಸ್ಟೆಂಟ್ ಫಿಜಿಟಿಂಗ್ ನಡೀತಾ ಇರುತ್ತೆ. ಸೊ ಇದಕ್ಕೆ ದೈಹಿಕ ಸಮಸ್ಯೆನೂ ಆಗಬಹುದು. ಕೆಲವರಿಗೆ ನರದ ದೌರ್ಬಲ್ಯ ಇರುತ್ತೆ, ಸೊ ಇದರಿಂದನೂ ಆಗಬಹುದು. ಕೆಲವರಿಗೆ ಮಾನಸಿಕ ಕಾಯಿಲೆಗಳೂ ಇರುತ್ತೆ, ಅಥವಾ ಒತ್ತಡ ಇರುತ್ತೆ. ತಂದೆ ತಾಯಿ ಬೈತಾರೆ ಎಕ್ಸಾಮ್ ಚೆನ್ನಾಗಿ ಮಾಡದೇ ಇದ್ದಾಗ, ಅಥವಾ ಕೆಲವರಿಗೆ ಇಂಟರ್ವ್ಯೂಗೆ ವೇಟ್ ಮಾಡ್ತಾ ಇರ್ತಾರೆ, ನನ್ನ ಇಂಟರ್ವ್ಯೂ ಹೆಂಗೆ ನಡೀತೆ, ನಂಗೆ ಕೆಲಸ ಸಿಗುತ್ತಾ ಇಲ್ವಾ, ಇದ್ರ ಬಗ್ಗೆನೂ ಫಿಜಿಟಿಂಗ್ ಆಗ್ತಾ ಇರುತ್ತೆ. ಸೊ ಈ ಕಾಯಿಲೆಗೆ ಅಥವಾ ಈ ಒತ್ತಡಕ್ಕೆ ಹಲವಾರು ಬಗೆಯಂಥ ಅಥವಾ ಸ್ಟ್ರಾಟಜೀಸ್ ಅಂತ ಹೇಳ್ಬೋದು.